ಏಷ್ಯಾದಲ್ಲೇ ಅತಿ ದೊಡ್ಡ ಏರ್ ಶೋಗೆ ಚಾಲನೆ ಸಿಕ್ಕಿದೆ. ರಾಜಧಾನಿಯ ಬಾನಂಗಳದಲ್ಲಿ ಬಣ್ಣ ಬಣ್ಣದ ಚಿತ್ತಾರ ಮೂಡಿದೆ. ಮೊದಲ ದಿನದ ಮಜಬೂತ್ ಪ್ರದರ್ಶನದ ಒಂದು ಝಲಕ್ ಇಲ್ಲಿದೆ. ರಾಜಧಾನಿ ಬಾನಂಗಳದಲ್ಲಿ ಲೋಹದ ಹಕ್ಕಿಗಳ ಚಿತ್ತಾರ. ಏರ್ ಶೋ 2025ರಲ್ಲಿ ಯುದ್ಧ ವಿಮಾನಗಳ ಚಮತ್ಕಾರ. ಏಷ್ಯಾದ ಅತಿ ದೊಡ್ಡ ವೈಮಾನಿಕ ಪ್ರದರ್ಶನಕ್ಕೆ ರಾಜಧಾನಿ ಸಾಕ್ಷಿಯಾಗಿದೆ. 2 ವರ್ಷಗಳಿಗೊಮ್ಮೆ ನಡೆಯುವ ಏರ್ ಶೋಗೆ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಚಾಲನೆ ಕೊಟ್ಟಿದ್ದಾರೆ. ಯಲಹಂಕದ ಏರ್ ಬೇಸ್ ನಲ್ಲಿ ಇಂದಿನಿಂದ ಶುರುವಾದ ಏರ್ ಶೋ ಫೆಬ್ರವರಿ 14ರ ತನಕ ಅದ್ದೂರಿಯಾಗಿ ನಡೆಯಲಿದೆ. ಈ ಬಾರಿ ಏರ್ ಶೋದಲ್ಲಿ 100ಕ್ಕೂ ಹೆಚ್ಚು ರಾಷ್ಟ್ರಗಳು ಭಾಗಿಯಾಗಿದ್ದು 900ಕ್ಕೂ ಹೆಚ್ಚು ಪ್ರದರ್ಶಕರು 80ಕ್ಕೂ ಹೆಚ್ಚು ದೇಶಗಳ ಪ್ರಮುಖರು ಭಾಗಿಯಾಗಿದ್ದರು. ಇನ್ನು ಮೊದಲ ದಿನ ಏರ್ ಶೋಗೆ ಚಾಲನೆ ಕೊಟ್ಟ ಸಚಿವ ರಾಜನಾಥ್ ಸಿಂಗ್ ಮಹಾಕುಂಭಕ್ಕೆ ಹೋಲಿಕೆ ಮಾಡಿದರು. मैं समझता हूं कि एरो इंडिया के रूप में आज से भारत में एक और महाकुंभ का प्रारंभ हो रहा है, जहां एक तरफ प्रयागराज का महाकुंभ आत्मसंधान का कुंभ है, तो वहीं दूसरी तरफ एरो इंडिया का यह महाकुंभ अनुसंधान का कुंभ है. जहां एक तरफ प्रयागराज का महाकुंभ आंतरिक मजबूती पर ध्यान दे रहा है, तो वहीं दूसरी तरफ एरो इंडिया का यह महाकुंभ हमारी बाहरी मजबूती पर ध्यान दे रहा है. जहां एक तरफ प्रयागराज का महाकुंभ भारत की संस्कृति को दर्शा रहा है, तो वहीं दूसरी तरफ एरो इंडिया का यह महाकुंभ भारत की शक्ति को दर्शा रहा है. एक तरफ जहां परंपरा और अध्यात्म का महाकुंभ चल रहा है, तो वहीं दूसरी तरफ पराक्रम और आयुध का महाकुंभ चल रहा है. ರಷ್ಯಾ ಅಮೆರಿಕನ್ ಫೈಟ್ ಏರ್ಕ್ರಾಫ್ಟ್ಗಳು ಈ ಬಾರಿ ವಿಶೇಷವಾಗಿದ್ದು ಎಐ, ಸೈಬರ್ ಸೆಕ್ಯೂರಿಟಿ, ಗ್ಲೋಬಲ್ ಏರೋಸ್ಪೇಸ್ ಒಳಗೊಂಡಂತೆ ನೂತನ ತಂತ್ರಜ್ಞಾನಗಳು ಗಮನ ಸೆಳೆದವು. ಬಾನಿಗೆ ಚಿಮ್ಮಿದ ಸುಖೋಯ್ Su-30 MKI. ಸೂರ್ಯ ಕಿರಣ್ ಏರೋಬ್ಯಾಟಿಕ್ ಹಾರಾಟ. ಆಕಾಶದಲ್ಲಿ ಪ್ರಜ್ವಲಿಸಿದ ಭಾರತದ ತೇಜಸ್. ಹೀಗೆ ಮೊದಲ ದಿನದ ಏರ್ ಶೋ ಬಗ್ಗೆ ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ಮಾಡಿದ್ರೆ, ಆತ ಬಾನಿನಲ್ಲಿ ಲೋಹದ ಹಕ್ಕಿಗಳ ಹಾರಾಟವನ್ನ ಕಂಡಂತ ಬೆಂಗಳೂರಿಗರು ಸಖತ್ ಖುಷಿ ಪಟ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡದ ಏಷ್ಯಾದಲ್ಲೇ ಅತಿ ದೊಡ್ಡ ಏರ್ ಶೋಗೆ ಚಾಲನೆ ಸಿಕ್ಕಿದೆ. ರಾಜಧಾನಿಯ ಬಾನಂಗಳದಲ್ಲಿ ಬಣ್ಣ ಬಣ್ಣದ ಚಿತ್ತಾರ ಮೂಡಿದೆ. ಮೊದಲ ದಿನದ ಮಜಬೂತ್ ಪ್ರದರ್ಶನದ ಒಂದು ಝಲಕ್ ಇಲ್ಲಿದೆ. ರಾಜಧಾನಿ ಬಾನಂಗಳದಲ್ಲಿ ಲೋಹದ ಹಕ್ಕಿಗಳ ಚಿತ್ತಾರ. ಏರ್ ಶೋ 2025ರಲ್ಲಿ ಯುದ್ಧ ವಿಮಾನಗಳ ಚಮತ್ಕಾರ.
ಏಷ್ಯಾದ ಅತಿ ದೊಡ್ಡ ವೈಮಾನಿಕ ಪ್ರದರ್ಶನಕ್ಕೆ ರಾಜಧಾನಿ ಸಾಕ್ಷಿಯಾಗಿದೆ. 2 ವರ್ಷಗಳಿಗೊಮ್ಮೆ ನಡೆಯುವ ಏರ್ ಶೋಗೆ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಚಾಲನೆ ಕೊಟ್ಟಿದ್ದಾರೆ. ಯಲಹಂಕದ ಏರ್ ಬೇಸ್ ನಲ್ಲಿ ಇಂದಿನಿಂದ ಶುರುವಾದ ಏರ್ ಶೋ ಫೆಬ್ರವರಿ 14ರ ತನಕ ಅದ್ದೂರಿಯಾಗಿ ನಡೆಯಲಿದೆ. ಈ ಬಾರಿ ಏರ್ ಶೋದಲ್ಲಿ 100ಕ್ಕೂ ಹೆಚ್ಚು ರಾಷ್ಟ್ರಗಳು ಭಾಗಿಯಾಗಿದ್ದು 900ಕ್ಕೂ ಹೆಚ್ಚು ಪ್ರದರ್ಶಕರು 80ಕ್ಕೂ ಹೆಚ್ಚು ದೇಶಗಳ ಪ್ರಮುಖರು ಭಾಗಿಯಾಗಿದ್ದರು. ಇನ್ನು ಮೊದಲ ದಿನ ಏರ್ ಶೋಗೆ ಚಾಲನೆ ಕೊಟ್ಟ ಸಚಿವ ರಾಜನಾಥ್ ಸಿಂಗ್ ಮಹಾಕುಂಭಕ್ಕೆ ಹೋಲಿಕೆ ಮಾಡಿದರು. मैं समझता हूं कि एरो इंडिया के रूप में आज से भारत में एक और महाकुंभ का प्रारंभ हो रहा है, जहां एक तरफ प्रयागराज का महाकुंभ आत्मसंधान का कुंभ है, तो वहीं दूसरी तरफ एरो इंडिया का यह महाकुंभ अनुसंधान का कुंभ है, जहां एक तरफ प्रयागराज का महाकुंभ आंतरिक मजबूती पर ध्यान दे रहा है, तो वहीं दूसरी तरफ एरो इंडिया का यह महाकुंभ हमारी बाहरी मजबूती पर ध्यान दे रहा है। जहां एक तरफ प्रयागराज का महाकुंभ भारत की संस्कृति को दर्शा रहा है, तो वहीं दूसरी तरफ एरो इंडिया का यह महाकुंभ भारत की शक्ति को दर्शा रहा है। एक तरफ जहां परंपरा और अध्यात्म का महाकुंभ चल रहा है, तो वहीं दूसरी तरफ पराक्रम और आयुध का महाकुंभ चल रहा है। ರಷ್ಯಾ ಅಮೆರಿಕನ್ ಫೈಟ್ ಏರ್ಕ್ರಾಫ್ಟ್ಗಳು ಈ ಬಾರಿ ವಿಶೇಷವಾಗಿದ್ದು ಎಐ, ಸೈಬರ್ ಸೆಕ್ಯುರಿಟಿ, ಗ್ಲೋಬಲ್ ಏರೋಸ್ಪೇಸ್ ಒಳಗೊಂಡಂತೆ ನೂತನ ತಂತ್ರಜ್ಞಾನಗಳು ಗಮನ ಸೆಳೆದವು. ಬಾನಿಗೆ ಚಿಮ್ಮಿದ ಸುಖೋಯ್ Su-30 MKI. ಸೂರ್ಯ ಕಿರಣ್ ಏರೋಬ್ಯಾಟಿಕ್ ಹಾರಾಟ. ಆಕಾಶದಲ್ಲಿ ಪ್ರಜ್ವಲಿಸಿದ ಭಾರತದ ತೇಜಸ್. ಹೀಗೆ ಮೊದಲ ದಿನದ ಏರ್ ಶೋ ಬಗ್ಗೆ ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ಮಾಡಿದ್ರೆ ಆತ ಬಾನಿನಲ್ಲಿ ಲೋಹದ ಹಕ್ಕಿಗಳ ಹಾರಾಟವನ್ನ ಕಂಡಂತ ಬೆಂಗಳೂರಿಗರು ಸಖತ್ ಖುಷಿ ಪಟ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡದ ಅತಿ